ಶರಣಪ್ಪ ಟಾರ್ಚ್ ಹಿಡಿದು ಹಳೆಯ ಸರ್ಕಾರಿ ಕಟ್ಟಡದ ಉದ್ದವಾದ ಕಾರಿಡಾರ್ನಲ್ಲಿ ನಡೆಯುತ್ತಿರುತ್ತಾನೆ. ಲೈಟ್ಗಳು ಕಿಮಿಕಿಮಿಸುತ್ತಿವೆ. ಗೋಡೆಗಳ ಮೇಲೆ ಚಿಕ್ಕ ಚಿಕ್ಕ ನೆರಳುಗಳು ತೇಲುತ್ತಿವೆ. ಗಾಳಿ ಕಿಟಕಿಗಳನ್ನು ಸಣ್ಣವಾಗಿ ತಟ್ಟುತ್ತದೆ. ಶರಣಪ್ಪ ನಡೆದು ಹೋಗುವಾಗ ಅವನ ಹಿಂದೆ ಠಕ್ ಠಕ್ ಎಂದು ಸ್ಪಷ್ಟ ಹೆಜ್ಜೆಗಳ ಶಬ್ದ ಕೇಳುತ್ತದೆ. ಅವನು ತಕ್ಷಣ ತಿರುಗಿ ನೋಡುತ್ತಾನೆ. ಅಲ್ಲ, ಯಾರೂ ಇಲ್ಲ. ಆದರೆ ನೆಲದ ಮೇಲೆ ಕ್ಷೀಣವಾದ ನೆರಳು, ಹಾದಿಯ ಆಕರ್ಷಣೆ ಮಾಯವಾಗುತ್ತದೆ. ಶರಣಪ್ಪ ಗಾಬರಿಯಿಂದ ಸಿಸಿಟಿವಿ ರೂಮ್ಗೆ ಓಡಿ ಬರುತ್ತಾನೆ. ಮಾನಿಟರ್ಗಳಲ್ಲಿ ಒಂದರಲ್ಲಿ ಅವನ ಹಿಂದೆ ಸ್ಪಷ್ಟವಾಗಿ ನಿಂತಿರುವ ಕಪ್ಪು ಮಹಿಳಾ ನೆರಳು ಕಾಣುತ್ತದೆ. ಅವನು ಪರದೆಗೆ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಆ ನೆರಳು ನಿಧಾನವಾಗಿ ಕ್ಯಾಮರಾಕ್ಕೆ ಮುಚ್ಚಿಡುತ್ತದೆ. ಸಿಸಿಟಿವಿ ಮೇಲೆ ಆ ನೆರಳು ಮುಖವಿಲ್ಲದ ತಲೆಯನ್ನು ಬಾಗಿಸಿ ನೇರವಾಗಿ ಕ್ಯಾಮರಾ ಕಡೆ ಹತ್ತಿರ ಬರುತ್ತಿದೆ. ಪರದೆ ಡಿಸ್ಟಾರ್ಟ್ ಆಗುತ್ತಿದೆ. ಶರಣಪ್ಪ 4ನೇ ಮಹಡಿಗೆ ಬರ್ತಾನೆ. ಲಾಕ್ ಆಗಿರ್ಬೇಕಾದ ಬಾಗಿಲು ಸ್ವಲ್ಪ ತೆರೆದಿದೆ. ಒಳಗೆ ಪಿಚ್ ಡಾರ್ಕ್. ಗಾಳಿಯೊಂದಿಗೆ ಹೊಗೆ ಬರುವಂತೆ ಕಾಣುತ್ತದೆ. ಶರಣಪ್ಪ ಒಳಗೆ ಕಾಲಿಟ್ಟಾಗ ಅವನ ಕಿವಿಗೆ ಮಹಿಳಾ ಧ್ವನಿಯಲ್ಲಿ ಕತ್ತಲೆಯ ಚುಮುಚಾಟ, ಹಿಂದೆ ನೋಡು. ಅವನು ಗಾಬರಿಯಿಂದ ತಿರುಗುತ್ತಾನೆ. ಆದರೆ ಯಾರೂ ಇಲ್ಲ. ಕತ್ತಲೆಯಲ್ಲೇ ನೆರಳಿನ ಔಟ್ಲೈನ್ ಮಾತ್ರವಂತೆ ಕಾಣುತ್ತದೆ. ಅವನ ಟಾರ್ಚ್ ಬೆಳಕು ಗೋಡೆಗೆ ಬೀಳುತ್ತಲೇ ಒಬ್ಬ ಮಹಿಳೆಯ ನೆರಳು ಗೋಡೆಯ ಮೇಲೆಯೇ ಅಂಟಿಕೊಂಡಂತೆ ಕಾಣುತ್ತದೆ. ಆ ನೆರಳು ಗೋಡೆಯಿಂದ ಬೇರ್ಪಡದೆ ದೇಹವಿಲ್ಲದ ಮಸಿರೂಪ. ನೆರಳು ನಿಧಾನವಾಗಿ ಗೋಡೆಯಿಂದ ತೇಲಿ ಹೊರಬಂದು ಶರಣಪ್ಪನತ್ತ ಬರುತ್ತಿದೆ. ಅದರ ಚಲನೆ ಮಾನವೀಯಲ್ಲ, ಹೊಗೆಗಳಂತೆ ತಿರುಗಿ ಮುರಿದಂತೆ. ನೆರಳು ನಿಧಾನವಾಗಿ ಗೋಡೆಯಿಂದ ತೇಲಿ ಹೊರಬಂದು ಶರಣಪ್ಪನತ್ತ ಬರುತ್ತಿದೆ. ಅದರ ಚಲನೆ ಮಾನವೀಯಲ್ಲ, ಹೊಗೆಗಳಂತೆ ತಿರುಗಿ ಮುರಿದಂತೆ. ಸಿಸಿಟಿವಿ ಲಾಸ್ಟ್ ಫ್ರೇಮ್, ಶರಣಪ್ಪ ಕಾರಿಡಾರ್ನಲ್ಲಿ ನಿಂತಿದ್ದಾನೆ. ಅವನ ಹಿಂದೆ ನೆರಳು ಮಹಿಳೆ ನಿಂತು ಅವನನ್ನು ಕಾಣುತ್ತಿದೆ. ಟೈಮ್ ಸ್ಟ್ಯಾಂಪ್ 2:03 AM.